ಹೆಲೋ ಫ್ಯೂಚರ್ ಇಂಜಿನಿಯರ್ಸ್, ವೆಲ್ಕಮ್ ಟು ದ ನ್ಯೂ ವಿಡಿಯೋ. ಈ ವಿಡಿಯೋದಲ್ಲಿ ಕರ್ನಾಟಕದ ಟಾಪ್ 50 ಕಾಲೇಜಸ್ ಕನ್ಸಿಡರ್ ಮಾಡ್ಕೊಂಡಿದ್ದೀನಿ. ನಾನೊಬ್ಬ ಸ್ಟೂಡೆಂಟು, ಇಲ್ಲಾಂದರೆ ಪ್ಯಾರೆಂಟ್ ಅಂದ್ಕೊಳ್ಳಿ. ಕರ್ನಾಟಕದ ಯಾವುದೋ ಒಂದು ಹಳ್ಳಿಯಿಂದ ಬಂದಿರ್ತೀನಿ ನಾನು. ಬಟ್ ನಮ್ಮ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಓಕೆ, ಪರವಾಗಿಲ್ಲ, ಏನೋ ತೊಂದರೆ ಇಲ್ಲ. ತುಂಬ ರಿಚ್ ಅಲ್ಲ, ತುಂಬ ಪೋರ್ ಅಲ್ಲ, ಮಿಡಿಲ್ ಕ್ಲಾಸ್ ಫ್ಯಾಮಿಲಿ. ಸೊ ನಮ್ಮನೆ ಸುತ್ತಮುತ್ತ ಯಾವುದೇ ಇಂಜಿನಿಯರಿಂಗ್ ಕಾಲೇಜ್ ಇಲ್ಲ. ಯಾವುದೇ ಕಾಲೇಜ್ ಹೋದ್ರು ನಾನು ಹಾಸ್ಟೆಲಲ್ಲೇ ಇರಬೇಕು. ಸೊ ನಾನು ಕರ್ನಾಟಕದ ಎಲ್ಲ ಕಾಲೇಜಸ್ಸು ನನಗೆ ಓಕೆ, ಮನೆ ಪಕ್ಕ ಇರಲೇಬೇಕು ಅಂತ ಏನಿಲ್ಲ. ಹಾಗಾಗಿ ನಾನು ಒಂದು ಟಾಪ್ 50 ಕಾಲೇಜಸ್ ಕನ್ಸಿಡರ್ ಮಾಡ್ಕೋತಾ ಇದ್ದೀನಿ. ನನ್ನ ಆಪ್ಷನ್ ಪ್ರಯಾರಿಟಿ ಹೇಗಿರುತ್ತೆ ಅಂತ. ಸೊ ಟಾಪ್ ಎಲ್ರಿಗೂ ಡ್ರೀಮ್ ಕಾಲೇಜು RV ಕಾಲೇಜು. ಸೊ ನಿಮಗೆ ಹೇಳಿದಾಗೆ ನಾನು ಯಾವುದೋ ಒಂದು ಹಳ್ಳಿಯಿಂದ ಬಂದಿರ್ತೀನಿ, ಹಾಗಾಗಿ ನಾನು RVಗೆ ಬರ್ತೀನಿ. ಮೈಸೂರಲ್ಲಿದ್ದರೆ ನೀವು JCಗೆ ಹೋಗ್ಬೋದು, ಇಲ್ಲ ಹುಬ್ಳಿಯಲ್ಲಿದ್ದರೆ KLE ಟೆಕ್ನಾಲಜಿ ಯೂನಿವರ್ಸಿಟಿಗೆ ಹೋಗ್ಬೋದು. ಸೊ ನಾನು ಯಾವ ಊರ ಹತ್ರ ಸಿಟಿ ಪಕ್ಕ ಇಲ್ಲ, ಹಾಗಾಗಿ ನಾನು RV ತಗೋತೀನಿ. RVಯಲ್ಲಿ ಯಾವ ಕೋರ್ಸಸ್ ಬೇಕು ನನಗೆ, ಸೊ ನನಗೆ ಇಂಟ್ರೆಸ್ಟೆಡ್ ಕೋರ್ಸಸ್ಸು ನಾನು ಆಪ್ಷನ್ ಎಂಟ್ರಿ ಮಾಡ್ಕೋತೀನಿ. ಪ್ರಯಾರಿಟಿ 1 ಯಾವ್ದು ಬೇಕು ಅಂತ. ನಾನು ನಿಮ್ಮ ಹಾಗೆ ಈಗಿನ ಕಾಲದ ಹುಡುಗ ಅನ್ಕೊಳ್ಳಿ, ನನಗೂ ತುಂಬಾ ಕ್ರೇಜು, ಕಂಪ್ಯೂಟರ್ ಸೈನ್ಸ್ ಬಗ್ಗೆ ಮೋಹ ಇದೆ ಅನ್ಕೊಳ್ಳಿ. ಸೊ ಆಸ್ ಯೂಶುವಲ್ ನಾನು CS ಹಾಕೊಂಡ್ಬಿಟ್ಟಿರ್ತೀನಿ ಅನ್ಕೊಳ್ಳಿ. ದೆನ್ ಪ್ರಯಾರಿಟಿ 2 ನಂಬರ್ 2 ನಾನು A&ML ಕೊಡ್ತೀನಿ ಅನ್ಕೊಳ್ಳಿ. ನಾನು ಪ್ರಯಾರಿಟಿ 3 ಎಲೆಕ್ಟ್ರಾನಿಕ್ಸ್ ಕೊಡ್ತೀನಿ ಅನ್ಕೊಳ್ಳಿ. ಸೊ ನನಗೆ ಈ ಕಾಲೇಜಲ್ಲಿ ಇಷ್ಟು ಸಾಕು ಅನ್ಕೊಂಡ್ರೆ, 4th ಪ್ರಯಾರಿಟಿ ನಾನು PES ಯೂನಿವರ್ಸಿಟಿಯಲ್ಲಿ ಕಂಪ್ಯೂಟರ್ ಸೈನ್ಸ್ ಕೊಡ್ತೀನಿ. 5th ಪ್ರಯಾರಿಟಿ ರಾಮಯ್ಯದಲ್ಲೂ ಕಂಪ್ಯೂಟರ್ ಸೈನ್ಸ್ ಕೊಡ್ತೀನಿ ಅನ್ಕೊಳ್ಳಿ. 6th ಪ್ರಯಾರಿಟಿ BMS ಅಲ್ಲಿ ಕಂಪ್ಯೂಟರ್ ಸೈನ್ಸ್ ಕೊಡ್ತೀನಿ ಅನ್ಕೊಳ್ಳಿ. 7th ಪ್ರಯಾರಿಟಿ PES ಯೂನಿವರ್ಸಿಟಿಯಲ್ಲಿ EC ಕೊಡ್ತೀನಿ ಅನ್ಕೊಳ್ಳಿ. 8th ಪ್ರಯಾರಿಟಿ BMS ಅಲ್ಲಿ EC ಕೊಡ್ತೀನಿ ಅನ್ಕೊಳ್ಳಿ. 8th ಪ್ರಯಾರಿಟಿ ರಾಮಯ್ಯದಲ್ಲಿ EC ಕೊಡ್ತೀನಿ ಅನ್ಕೊಳ್ಳಿ. 9th ಪ್ರಯಾರಿಟಿ ನಾನು RVಗೆ ಬಂದು ಟೆಲಿಕಮ್ಯುನಿಕೇಶನ್ ಕೊಡ್ತೀನಿ. ನನಗೆ ಆ ಕಾಲೇಜ್ ಬಗ್ಗೆ ನಂಬಿಕೆ ಇದೆ, ಹಾಗಾಗಿ ನಾನು ಟೆಲಿಕಾಮ್ ಓದಕ್ಕೂ ಇಷ್ಟಪಡ್ತೀನಿ. 10th ಪ್ರಯಾರಿಟಿ BMS ಅಲ್ಲಿ ಟೆಲಿಕಾಮ್ ಕೊಡ್ತೀನಿ. ಸೊ ಈ ತರ ನಿಮ್ಮ ಪ್ರಯಾರಿಟೀಸ್ ಕೊಟ್ಕೊಂಡು ಹೋಗಿ. ನನ್ನ ಪ್ರಥಮ ಆದ್ಯತೆ RVCE. RVCಯಲ್ಲಿ ಒಂದಷ್ಟು ಕೋರ್ಸಸ್, ಎಲ್ಲಾ ಕೋರ್ಸಸ್ ತಗೋಬೇಕು ಅಂತೇನಿಲ್ಲ. ಸೊ ಒಂದಷ್ಟು ಕೋರ್ಸಸ್ ಟಾಪ್ ಅಲ್ಲಿ ಹಾಕೋಬಹುದು, ಇಲ್ಲ ಮಿಕ್ಸ್ ಮಾಡ್ಕೋಬಹುದು ನೀವು ಬೇರೆ ಕಾಲೇಜ್ನ. ಫಸ್ಟ್ ಪ್ರಯಾರಿಟಿ RVCS, ಸೆಕೆಂಡ್ ಪ್ರಯಾರಿಟಿ PESCS, ಥರ್ಡ್ ಪ್ರಯಾರಿಟಿ BMSCS, 4th ಪ್ರಯಾರಿಟಿ ರಾಮಯ್ಯ CS. ಈ ತರನು ಹಾಕೊಂಡು ಹೋಗ್ಬೋದು, ಏನೋ ತೊಂದರೆ ಇಲ್ಲ. ಯು ಕ್ಯಾನ್ ಎಂಟರ್ ಎನಿ ನಂಬರ್ ಆಫ್ ಆಪ್ಷನ್ಸ್, ನಿಮ್ಗೆ ಇಷ್ಟ ಇರೋದು. ಬಟ್ ಯು ಶುಡ್ ಮೇಂಟೈನ್ ದ ಪ್ರಯಾರಿಟಿ. ನಿಮ್ಮ ಪ್ರಯಾರಿಟಿ ಹೇಗಿದೆ, ಪ್ರಯಾರಿಟಿ ಅಂದರೆ ಎಲ್ಲ ವಿಡಿಯೋದಲ್ಲೂ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಈ ವಿಡಿಯೋದಲ್ಲಿ ಮತ್ತೆ ಹೇಳ್ತೀನಿ. ನನಗೆ ಫಸ್ಟ್ ತುಂಬ ಯಾವ ಕಾಲೇಜು ಯಾವ ಕೋರ್ಸ್ ಇಷ್ಟ ಅದನ್ನ ಮೇಲೆ ಹಾಕೊಳ್ಳಿ. ಅದಕ್ಕಿಂತ ಸ್ವಲ್ಪ ಕಡಿಮೆ ಇಷ್ಟನ ಸೆಕೆಂಡ್ ಪ್ಲೇಸಲ್ಲಿ ಹಾಕೊಳ್ಳಿ. ಅದಕ್ಕಿಂತ ಇನ್ನು ಸ್ವಲ್ಪ ಕಡಿಮೆ ಇಷ್ಟ ಥರ್ಡ್ ಹಾಕೊಳ್ಳಿ. ಅದಕ್ಕಿಂತ ಸ್ವಲ್ಪ ಕಡಿಮೆ ಇಷ್ಟ ಫೋರ್ತ್. ಈ ಥರ 100, 200 ಎಷ್ಟು ಬೇಕಾದರೂ ಆಪ್ಷನ್ ಎಂಟ್ರಿ ಮಾಡಿ, ಏನೂ ತೊಂದರೆ ಇಲ್ಲ. ನನಗೆ ಆಪ್ಷನ್ ನಂಬರ್ 1, 2, 3, 4 ಸಿಗುತ್ತೋ ಇಲ್ವೋ, ಇಟ್ ಈಸ್ ನನ್ ಆಫ್ ಮೈ ಬಿಸ್ನೆಸ್, ಬಟ್ ಐ ವಿಲ್ ಡೂ ಆಪ್ಷನ್ ಎಂಟ್ರಿ. ಸೊ RV, BMS, PES, ರಾಮಯ್ಯ ಆಯಿತು. ಸೊ ನಾನು ಯಾವುದೋ ಊರಿಂದ ಬಂದಿರೋನು, ಬೆಂಗಳೂರು ಆದ್ರೇನು ಮೈಸೂರು ಆದ್ರೇನು, ಸೊ ಐ ವಿಲ್ ಆಪ್ಟ್ ಮೈಸೂರ್ SJCE. ಇದನ್ನು 3 ಕೋಡ್ ಇರುತ್ತೆ, E021, 284, E057 ಎಲ್ಲ ಒಂದೇ ಕಾಲೇಜೇ, ತಲೆ ಕೆಡ್ಸ್ಕೊಳಕ್ ಹೋಗ್ಬಿಡಿ. ಸೊ ಇದಾದ ಮೇಲೆ UVC ಅಂತಿದೆ. ಯೂಶಿಯಲಿ ಇದು ನನ್ನ ವೈಯಕ್ತಿಕ ಅಭಿಪ್ರಾಯ, ಪರ್ಸನಲ್ ಒಪಿನಿಯನ್, ಐ ಡೋಂಟ್ ಆಪ್ಟ್ ಗವರ್ನಮೆಂಟ್ ಇಂಜಿನಿಯರಿಂಗ್ ಕಾಲೇಜಸ್. ನನಗೆ ಪ್ರೈವೇಟ್ ಇಂಜಿನಿಯರಿಂಗ್ ಕಾಲೇಜ್ ಬೇಕು, ನನಗೆ ಒಳ್ಳೆ ಕೆಫೆಟೇರಿಯಾ ಬೇಕು, ಒಳ್ಳೆ ಬಿಲ್ಡಿಂಗ್ ಬೇಕು, ಒಳ್ಳೆ ವಾಶ್ರೂಮ್ ಬೇಕು, ಒಳ್ಳೆ ಲಿಫ್ಟ್ ಇರಬೇಕು ಅನ್ಸುತ್ತೆ ನನಗೆ. ಹಾಗಾಗಿ ನಾನು UVC ನನ್ನ ಆಪ್ಷನ್ ಎಂಟ್ರಿಯಲ್ಲಿ ನಾನು ಸ್ವಲ್ಪ ಡೌನ್ ಅಲ್ಲಿ ಹಾಕೋತೀನಿ. ದಯಾನಂದ ಸಾಗರ್ ಪ್ರಿಫರ್ ಮಾಡ್ತೀನಿ, ಚಮಕ್ ಆಗಿದೆ ಕಾಲೇಜು ಅಂತ. ನೆಕ್ಸ್ಟ್ BVB CET, ಮೊದಲು BVB ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಂಡ್ ಟೆಕ್ನಾಲಜಿ ಅಂತಿದ್ರು, ಈಗ KLE ಟೆಕ್ನಾಲಜಿಕಲ್ ಯೂನಿವರ್ಸಿಟಿ ಒಳ್ಳೆ ಪೊಸಿಷನ್ ಇದೆ, ಹುಬ್ಳಿಯಲ್ಲಿದೆ. ಹಾಗಾಗಿ ನಾನು ನೆಕ್ಸ್ಟ್ ಪ್ರಯಾರಿಟಿ ಕೊಟ್ಕೋತೀನಿ. ಇದಾದ ಮೇಲೆ PES ಯೂನಿವರ್ಸಿಟಿ ಎಲೆಕ್ಟ್ರಾನಿಕ್ ಸಿಟಿ ಕ್ಯಾಂಪಸ್. ಈ ಒಂದು ಮೆನಿ ಪೀಪಲ್ ಸೇ PES ರಿಂಗ್ ರೋಡ್ ಕ್ಯಾಂಪಸ್, ಎಲೆಕ್ಟ್ರಾನಿಕ್ ಸಿಟಿ ಕ್ಯಾಂಪಸ್ ಎಲ್ಲ ಒಂದೇ ಅಂದ್ರೂ, ಸೊ ನಾನು 11th ಪ್ಲೇಸ್ ಹಾಕೋತೀನಿ. ಯಾಕೆ ಅಂದ್ರೆ ಐ ಆಮ್ ಗಿವಿಂಗ್ ಮೋರ್ ಪ್ರಿಫರೆನ್ಸ್ ಟು ಕಟ್ ಆಫ್. ನೆಕ್ಸ್ಟ್ ಮೈಸೂರು ಸಾಂಸ್ಕೃತಿಕ ನಗರ, ಓದೋದಕ್ಕೆ ತುಂಬಾ ಚೆನ್ನಾಗಿದೆ, ಬೆಂಗಳೂರಷ್ಟು ಹಾಳಾಗಿಲ್ಲ. ಸೊ JC ಆದ್ಮೇಲೆ ನಾನು NIE ಹಾಕೋತೀನಿ. ತುಮಕೂರಲ್ಲಿ ಬೆಂಗಳೂರಿಂದ ಒಂದು 70-80 ಕಿಲೋಮೀಟರ್ ದೂರದಲ್ಲಿ ಇದ್ರು ತುಂಬಾ ಕಾಂಪಿಟೇಷನ್ ಕೊಟ್ಕೊಂಡು ಒಳ್ಳೆ ಕಟ್ ಆಫ್ ಮೇಂಟೈನ್ ಮಾಡ್ತಾ ಇರೋ SIT, ಸಿದ್ಧಗಂಗಾ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. ಇಲ್ಲಿ ಎಲ್ಲ ಕೋರ್ಸಸ್ ಚೆನ್ನಾಗಿರುತ್ತೆ, ಬೇಕಾದ್ರೆ ನೀವು CS, IS, EC ಎಲ್ಲ ಆಪ್ಷನ್ ಎಂಟ್ರಿಯಲ್ಲಿ ಮಾಡ್ಕೋಬಹುದು. ಈ ಒಂದು BMS IT ಇಸ್ ರಿಲೇಟಿವ್ಲಿ ನ್ಯೂ ಕಾಲೇಜ್, ಇಟ್ ಈಸ್ ಪರ್ಫಾರ್ಮಿಂಗ್ ವೆಲ್, ಅಟಾನಮಸ್ ಕಾಲೇಜು. ಆಮೇಲೆ BMS ಅವರ ಸಿಸ್ಟರ್ ಕನ್ಸರ್ನು BMS ಟಾಪ್ 2 ಅಲ್ಲಿ ಇದೆ. ಸೊ ಪ್ಲೇಸ್ಮೆಂಟ್ಗೆ ಇದಕ್ಕೆಲ್ಲ ಅನುಕೂಲ ಆಗುತ್ತೆ ಅಂತ ನಾನು BMS IT ಇನ್ಕ್ಲೂಡ್ ಮಾಡ್ಕೋತೀನಿ.
ನೆಕ್ಸ್ಟು ಬ್ಯಾಂಗ್ಳೂರು ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಲ್ಲಿ ಕಂಪ್ಯೂಟರ್ ಸೈನ್ಸು, IAS, ಎಲೆಕ್ಟ್ರಾನಿಕ್ಸು ಎಲ್ಲ ಆಪ್ಷನ್ ಎಂಟ್ರಿ ಮಾಡ್ಕೋತೀನಿ. ನೆಕ್ಸ್ಟ್ ಹೊಸದಾಗಿ RV ಯೂನಿವರ್ಸಿಟಿ ಬಂದಿದೆ. ಹೊಸದಾಗಿ ಅಂದರೆ ಲಾಸ್ಟ್ ಇಯರ್ ಅಲ್ಲ, ಅದಕ್ಕಿಂತ ಹಿಂದೆನೆ RV CE ಕ್ಯಾಂಪಸ್ ಎಲ್ಲ ಇದೆ ಮೈಸೂರು ರೋಡಲ್ಲೇ. ಓನ್ಲಿ IT ಬ್ರಾಂಚಸ್, ನೋ ಎಲೆಕ್ಟ್ರಾನಿಕ್ಸ್ ಅಂಡ್ ಆಲ್. ಸೊ RV CE ಬಗ್ಗೆ ನಂಬಿಕೆ ಇರೋದ್ರಿಂದ ನಾನು RV ಯೂನಿವರ್ಸಿಟಿ ಸಹ ಹಾಕೋತೀನಿ. ನೆಕ್ಸ್ಟ್ 17 ಪೊಸಿಷನ್ ನಿಮ್ಗೆ ಇಲ್ಲಿ ಕಾಣ್ತಾ ಇದೆ. ಆಗ್ಲೇ ಹೇಳಿದೆ ನಿಮಗೆ UVCನ ನಾನು ಕೆಳಗಡೆ ಡ್ರಾಪ್ ಮಾಡ್ತೀನಿ ಅಂತ. ನೆಕ್ಸ್ಟ್ ನ್ಯೂ ಹರೈಸನ್ನು ಸಹ ನಾನು ಕೆಳಗಡೆ ಹಾಕೋತೀನಿ. ನ್ಯೂ ಹರೈಸನ್ನು ಮಾರತ್ಹಳ್ಳಿ ಕಡೆ ಇದೆ. ಅಲ್ಲಿ ಸ್ವಲ್ಪ ಕನ್ನಡಿಗರ ಕಡಿಮೆ, ವಲಸೆ ಬಂದಿರೋರೇ ಜಾಸ್ತಿ. ITPL, ಟ್ರಾಫಿಕ್ಕು, ಕಂಜೆಷನ್ನು, ಅದು ಇದು ಅಂತಿದೆ. ನನಗೆ ಅಷ್ಟೊಂದು ಕಂಜೆಸ್ಟೆಡ್ ಎನ್ವಿರಾನ್ಮೆಂಟ್ ಬೇಡ, ಅಷ್ಟೊಂದು ಬ್ಯುಸಿ ವರ್ಲ್ಡ್ ಬೇಡ. ಹಾಗಾಗಿ ನಾನು ನ್ಯೂ ಹರೈಸನ್ನ ಕೆಳಗಡೆ ಹಾಕೋತೀನಿ. RNSIT ಮಂಗಳೂರಿನ ಬನ್ಸ್ ಅವರು ಸ್ಟಾರ್ಟ್ ಮಾಡಿರೋದು, RN ಶೆಟ್ಟಿ ಅವ್ರದ್ದು, ರಾಜರಾಜೇಶ್ವರಿ ನಗರಲ್ಲಿದೆ. ಸೊ ಮೈಸೂರು ರೋಡ್ ಕಡೆ ಇದೆ. ಹಾಗಾಗಿ ನಾನು RNSITನ ಹಾಕೋತೀನಿ. ನೆಕ್ಸ್ಟ್ RVITM, ಅಗೇನ್ RV ಅವರ ಸಿಸ್ಟರ್ ಕನ್ಸನ್ನು, RVITMನ ಹಾಕೋತೀನಿ. ನೆಕ್ಸ್ಟ್ ಡಾಕ್ಟರ್ ಅಂಬೇಡ್ಕರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಇವೊಂದು ಇಟ್ ಈಸ್ ಏಡೆಡ್ ಕಾಲೇಜ್, ನಾನು ಸ್ವಲ್ಪ ಕೆಳಗಡೆ ಹಾಕೊಳ್ಳೋಕೆ ಇಷ್ಟಪಡ್ತೀನಿ. ನೆಕ್ಸ್ಟ್ ಬೆಳಗಾವಿಗೆ ಹೋಗ್ತೀನಿ ನಾನು, KLS ಗೋಗ್ಟೆ. ಬೆಳಗಾವಿ ಆಲ್ಮೋಸ್ಟ್ ಬ್ಯಾಂಗ್ಳೂರ್ ವೆದರೇ ಇರುತ್ತೆ, ತಂಪಾಗಿರುತ್ತೆ. ಸೊ KLS ಗೋಗ್ಟೆ ಆಟೋನಮಸ್ಸು ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಹಾಗಾಗಿ KLS ಗೋಗ್ಟೆನ ಆಪ್ಷನ್ ಎಂಟ್ರಿ ಮಾಡ್ಕೋತೀನಿ. ಆಸ್ ಯೂಶುವಲ್ CS, EC ಎಲ್ಲ ಹಾಕೋತೀನಿ. A&M ಬೇಕಾದ್ರೆ ಹಾಕೋಬಹುದು. ನೆಕ್ಸ್ಟ್ BNMIT, ವೆರಿ ಡಿಸಿಪ್ಲಿನ್ಡ್ ಕಾಲೇಜ್, ಬನಶಂಕರಿ BDA ಕಾಂಪ್ಲೆಕ್ಸ್ ಹತ್ರನೇ ಇದೆ. ರೆಸಿಡೆನ್ಷಿಯಲ್ ಏರಿಯಾ ಥರನೇ ಅನಿಸುತ್ತೆ. ಕಾಂಪೌಂಡ್ ಎಲ್ಲ ಸೇಫ್ ಆಗಿದೆ. ಸೊ ನನಗೆ ಸೇಫ್ಟಿ ಇದೆ ಅಲ್ಲಿ. ಟೀಚರ್ಸು ಚೆನ್ನಾಗಿ ಮಾನಿಟರ್ ಮಾಡ್ತಾರೆ, ಯಾಕೆಂದ್ರೆ ಎಲ್ಲಿ ಓಡೋಗೋದಕ್ಕಾಗೋದಿಲ್ಲ. ಬೇರೆ ಕ್ಯಾಂಪಸಸ್ ಎಲ್ಲ ತುಂಬ ದೊಡ್ಡದಾಗಿರುತ್ತೆ, ಎಲ್ಲಿ ಬೇಕಾದ್ರೂ ಯಾರು ಎಲ್ಲೋ ತುರ್ಕೊಂಡು ಹೊರಟೋಗ್ತಾರೆ. ಬಟ್ BNMITಯಲ್ಲಿ ಎಲ್ಲಿ ಹೋದ್ರೂ ಟೀಚರ್ಸ್ ಮುಂದೆನೇ ಓಡಾಡಬೇಕಾಗುತ್ತೆ. ಸೊ ಡಿಸಿಪ್ಲಿನ್ ಇದೆ. ನನಗೆ 4 ವರ್ಷ ಡಿಸಿಪ್ಲಿನ್ ಲೈಫ್ ಬೇಕು. ಯಾಕೆಂದ್ರೆ ನಾನು ನೆಕ್ಸ್ಟ್ 40 ಇಯರ್ಸು ನಾನು ಒಳ್ಳೆ ಕೆರಿಯರ್ ರೂಪಿಸ್ಕೋಬೇಕು ಅಂದರೆ 4 ಇಯರ್ಸ್ ಡಿಸಿಪ್ಲಿನ್ ಆಗಿರಬೇಕು. ಹಾಗಾಗಿ BNMITನ ಹಾಕೋತೀನಿ. ನೆಕ್ಸ್ಟ್ ವಿದ್ಯಾವರ್ಧಕ ಮೈಸೂರು, ಆಸ್ ಪರ್ ಕಟ್ ಆಫ್ 3rd ಮೋಸ್ಟ್ ಪಾಪ್ಯುಲರ್ ಕಾಲೇಜ್ ಇನ್ ಮೈಸೂರು. ಬಟ್ ಬೇರೆಯವರೆಲ್ಲ ಹೇಳೋ ಪ್ರಕಾರ ವಿದ್ಯಾವರ್ಧಕ ತುಂಬ ಕಾಂಪಿಟೇಷನ್ ಕೊಡ್ತಾ ಇದೆ JCNIಗೆ. ಇನ್ನು ಸ್ವಲ್ಪ ವರ್ಷಕ್ಕೆ ಅದನ್ನು ಓವರ್ಟೇಕ್ ಮಾಡ್ಬೋದು ಅಂತ ಹೇಳ್ತಿದ್ದಾರೆ. ಹಾಗಾಗಿ ನಾನು ವಿದ್ಯಾವರ್ಧಕನ ನೆಕ್ಸ್ಟ್ ಪೊಸಿಷನ್ ಹಾಕೋತೀನಿ. ಧಾರವಾಡಲ್ಲಿ SDM ಆಟೋನಮಸ್ ಕಾಲೇಜು, ಧಾರವಾಡದಲ್ಲಿದ್ರು ಎಲ್ಲ ಥರ ಆಕ್ಟಿವಿಟೀಸು ತುಂಬ ಚೆನ್ನಾಗಿ ಮಾಡ್ತಿದ್ದಾರೆ. ಟೆಕ್ನಿಕಲ್ ಆಕ್ಟಿವಿಟೀಸ್ ಇರ್ಬೋದು, ಸ್ಟಾರ್ಟಪ್ಸ್ ಇರ್ಬೋದು, ತುಂಬ ಚೆನ್ನಾಗಿ ಎನ್ಕರೇಜ್ ಮಾಡ್ತಾರೆ. ಒಳ್ಳೆ ಪ್ರೊಫೆಸರ್ಸ್ ಇದ್ದಾರೆ. ಆಮೇಲೆ ಧಾರವಾಡ ಒಳ್ಳೆ ಊರು, ಸಿಂಪಲ್ ಸಿಟಿ. ಧಾರವಾಡ ಪೇಡ ತಿನ್ಕೊಂಡು ನಾನು ಧಾರವಾಡಲ್ಲಿ ಇರೋಕ್ಕೆ ಇಷ್ಟಪಡ್ತೀನಿ. ಸೊ ಹಾಗಾಗಿ ಧಾರವಾಡ ಹಾಕೋತೀನಿ. ಒನ್ಸ್ ಅಗೇನ್ SRM18 ಸ್ವಲ್ಪ ನಾನು ಕೆಳಗಡೆ ಹಾಕೊಳ್ಳೋಕೆ ಇಷ್ಟಪಡ್ತೀನಿ. ಇಟ್ಸ್ ಎ ಓಲ್ಡ್ ಕಾಲೇಜ್. ನೆಕ್ಸ್ಟ್ JSS-ATE ಅಂತಿದೆ, JSS ಅಕಾಡೆಮಿ ಆಫ್ ಟೆಕ್ನಿಕಲ್ ಎಜುಕೇಷನ್, ಮೈಸೂರಿನ JSS ವಿದ್ಯಾಸಂಸ್ಥೆಯವ್ರದ್ದೇ ಇದನ್ನು. ಸೊ ಹಾಗಾಗಿ ಇಲ್ಲಿ JSS ಹಾಕೋತೀನಿ. CMRT ಜಸ್ಟ್ ಬಿಕಾಸ್ ಇಟ್ಸ್ ನಿಯರ್ ITPL ನಾನು ಸ್ವಲ್ಪ ಡ್ರಾಪ್ ಮಾಡ್ತೀನಿ. ಹಾಗೆ ಅಂಬೇಡ್ಕರ್ನ ನಾನು ಸ್ವಲ್ಪ ಡ್ರಾಪ್ ಮಾಡ್ತೀನಿ. ಮಂಗಳೂರಲ್ಲಿ ತುಂಬ ಚೆನ್ನಾಗಿ ಹೆಸರು ಮಾಡಿರೋದು ಸಹ್ಯಾದ್ರಿ ಆ್ಯಂಡ್ ಸೇಂಟ್ ಜೋಸೆಫ್ಸ್. ಸೊ ಸಹ್ಯಾದ್ರಿ ಮಂಗಳೂರು ತುಂಬ ಚೆನ್ನಾಗಿದೆ, ವೆದರು, ಕೋಸ್ಟಲ್ ಸಿಟಿ, ಸಮುದ್ರ ಇದೆ, ಬೀಚಲ್ಲಿ ಓಡಾಡ್ಕೊಂಡಿರ್ಬೋದು ಅಂತ ನಾನು ಸಹ್ಯಾದ್ರಿನ ಹಾಕೋತೀನಿ. ದಯಾನ್ ಸಾಗರ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸು ಇನ್ನೊಂದು ಕಾಲೇಜು, ದಯಾನ್ ಸಾಗರ್ ಅಕಾಡೆಮಿ ಆಫ್ ಟೆಕ್ನಾಲಜಿ. ಸೊ ದಯಾನ್ ಸಾಗರ್ ಹಾಕೋತೀನಿ. BEC ಬಾಗಲ್ಕೋಟ್, ರೇವಾ ಯೂನಿವರ್ಸಿಟಿ, SJB ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಕೆಂಗೇರಿಯಲ್ಲಿದೆ, ಆದಿಚುಂಚನಗಿರಿ ಶಿಕ್ಷಣ ಟ್ರಸ್ಟ್ ಅಂಡರಲ್ಲಿ ಕೆಲಸ ಮಾಡುತ್ತೆ. ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿದೆ. ಪ್ಲೇಸ್ಮೆಂಟ್ಸು ಚೆನ್ನಾಗಿದೆ, ಫ್ಯಾಕಲ್ಟಿ ಚೆನ್ನಾಗಿದ್ದಾರೆ, ಇನ್ಫ್ರಾಸ್ಟ್ರಕ್ಚರ್ ಚೆನ್ನಾಗಿದೆ. ಹಾಗಾಗಿ ನೆಕ್ಸ್ಟ್ SJBT ಹಾಕೋತೀನಿ. SJBT ಆದ ಮೇಲೆ ಆಗಲೇ ಒಂದಷ್ಟು ಕಾಲೇಜಸ್ ನಾನು ಡ್ರಾಪ್ ಮಾಡಿದ್ದೆ. ಸೊ ನ್ಯೂ ಹರೈಸಾನ್, CMRIT, SRM18, AIT ಇಲ್ಲ ಹಾಕೋತೀನಿ. ಇದಾದ ಮೇಲೆ ನಾನೊಂದು ಪ್ರೈವೇಟ್ ಯೂನಿವರ್ಸಿಟಿಗೆ ಬರಲಿಕ್ಕೆ ಇಷ್ಟಪಡ್ತೀನಿ, MS ರಾಮಯ್ಯ ಯೂನಿವರ್ಸಿಟಿ. ನೆಕ್ಸ್ಟ್ ಸೇಂಟ್ ಜೋಸೆಫ್ಸ್ ಮಂಗಳೂರು, KLE ಬೆಳಗಾವಿ. ನೆಕ್ಸ್ಟ್ ಆಚಾರ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಮಂಡ್ಯದಲ್ಲಿರೋ ಏಡೆಡ್ ಕಾಲೇಜ್ PES, ಹಾಸನಲ್ಲಿರೋ ಏಡೆಡ್ ಕಾಲೇಜ್ ಮಲ್ನಾಡ್ ಕಾಲೇಜ್ ಆಫ್ ಇಂಜಿನಿಯರಿಂಗ್, ದಾವಣಗೆರೆಯಲ್ಲಿರೋ UBDT. ನೆಕ್ಸ್ಟ್ ಗ್ಲೋಬಲ್ ಅಕಾಡೆಮಿ ಆಫ್ ಟೆಕ್ನಾಲಜಿ, ರಾಜರಾಜೇಶ್ವರಿ ನಗರಲ್ಲಿದೆ. GSSS ಓನ್ಲಿ ಗರ್ಲ್ಸ್ ಮಾತ್ರ ಆಪ್ಷನ್ ಎಂಟ್ರಿ ಮಾಡ್ಕೊಳ್ಳಿ, ಬಾಯ್ಸ್ಗೆ ಸೂಟ್ ಆಗೋದಿಲ್ಲ. ಸೊ ಹಾಗಾಗಿ ನಾನು ಇದನ್ನ ಆಪ್ಷನ್ ಎಂಟ್ರಿಯಿಂದ ತೆಗಿತೀನಿ. ಗರ್ಲ್ಸ್ ಬೇಕಾದ್ರೆ ಹಾಕೊಳ್ಳಿ, ಚೆನ್ನಾಗಿದೆ ಮೈಸೂರಲ್ಲಿ. ದಾವಣಗೆರೆಯಲ್ಲಿ UBDT ಬಿಟ್ಟರೆ ನೆಕ್ಸ್ಟ್ BIET, ನೆಕ್ಸ್ಟ್ BEC ಬಾಗಲ್ಕೋಟ್, ಬಳ್ಳಾರಿಯಲ್ಲಿ ಬಳ್ಳಾರಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಶಿವಮೊಗ್ಗದ ಅತ್ಯಂತ ಹಳೆಯ ಕಾಲೇಜು JNNCE. ನೆಕ್ಸ್ಟ್ ಆಸ್ ಪರ್ ಕಟ್ ಆಫ್ MVJ, ನಾನು MVJನೂ ಕೆಳಗಡೆ ಹಾಕೊಳ್ಳಿಕ್ಕೆ ಇಷ್ಟಪಡ್ತೀನಿ. KLE ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಹುಬ್ಳಿ, ನೆಕ್ಸ್ಟ್ ಕೇಂಬ್ರಿಡ್ಜ್. ಸೊ ಇಲ್ಲಿ 50 ಅಂತ ಹೇಳಿದೆ, ಬಟ್ 49ಕ್ಕೆ ನಿಲ್ಸಿದ್ದೀನಿ. ಈವನ್ ಇಲ್ಲಿ
ಮೈಸೂರು 3 ಇದೆ, ಬಾಗಲಕೋಟು 2 ಇದೆ. ಸೊ ಇಷ್ಟು 50 ಕಾಲೇಜಸಲ್ಲಿ ಮಾತ್ರ ನಾನು ಓದ್ಲಿಕ್ಕೆ ಇಷ್ಟಪಡ್ತೀನಿ. ನನಗಿಷ್ಟ, ನನ್ನ ರ್ಯಾಂಕ್ ಎಲ್ಲೋ ಬಂದಿದೆ, ಯಾವುದೋ ಒಂದು ಬ್ರಾಂಚ್ ಸಿಕ್ಬಿಡುತ್ತೆ, ಯಾವುದೋ ಒಂದು ನನಗೆ ಇಷ್ಟಪಟ್ಟಿದ್ದ ಬ್ರಾಂಚ್ ಅಂದ್ಬಿಟ್ಟು ಇನ್ಯಾವುದು ಇದಕ್ಕಿಂತ ಕೆಳಗಡೆ ಹೋಗ್ಲಿಕ್ಕೆ ಇಷ್ಟಪಡಲ್ಲ. ಇಲ್ಲಿ ಇದರಲ್ಲಿರೋ ಕಾಲೇಜಸ್ ನನಗೆ 3-4 ಕಾಲೇಜ್ ಅಷ್ಟೊಂದು ಇಷ್ಟ ಇಲ್ಲ. ಸೊ ಅದೆಲ್ಲ ರಿಮೂವ್ ಮಾಡಿದ್ರೆ 45 ಕಾಲೇಜಸ್ ಆಗುತ್ತೆ, ಒಂದಷ್ಟು ಲಿಮಿಟೆಡ್ ಕಾಲೇಜಸ್ ಅಲ್ಲಿ. ಸೊ ನನ್ನ ರ್ಯಾಂಕ್ ಏನಾದರೂ 1 ಲಕ್ಷ, 1.5 ಲಕ್ಷ, 2 ಲಕ್ಷ, 2 ಲಕ್ಷ ದಾಟಿತ್ತು ಅಂದ್ರೆ ಐ ವಿಲ್ ಟ್ರೈ ವಿತ್ RVCE ಎಲೆಕ್ಟ್ರಿಕಲ್, RVCE ಮೆಕ್ಯಾನಿಕಲ್, RVCE ಸಿವಿಲ್. ಸೊ ಐ ವಿಲ್ ಕಾಂಪ್ರಮೈಸ್ ಮೈ ಕೋರ್ಸ್ ಫಾರ್ ದ ಕಾಲೇಜ್. ಯಾಕೆಂದ್ರೆ ತುಂಬಾ ಒಳ್ಳೆ ಕಾಲೇಜು, ಡ್ರೀಮ್ ಕಾಲೇಜು. ನನಗೆ 2 ಲಕ್ಷ ಬಂದ್ಬಿಟ್ಟಿದೆ ಅನ್ಫಾರ್ಚುನೇಟ್ಲಿ. ಸೊ ನನಗೆ ಯಾವುದೋ ಬಾಟಮ್ ಮೋಸ್ಟ್ ಕಾಲೇಜ್ ಹೋಗಿ ಅಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಇರೋದಿಲ್ಲ, ಫ್ಯಾಕಲ್ಟಿ ಇರೋದಿಲ್ಲ, ಪ್ಲೇಸ್ಮೆಂಟ್ ಇರೋದಿಲ್ಲ, ಆಮೇಲೆ ಸ್ಟೂಡೆಂಟ್ಸ್ ಕಾಂಪಿಟೇಟಿವ್ ಸ್ಟೂಡೆಂಟ್ಸ್ ಇರಲ್ಲ. ಹಾಗಾಗಿ ನಾನು ಕೋರ್ಸ್ನ ಕಾಂಪ್ರಮೈಸ್ ಮಾಡ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ಇಫ್ ಮೈ ರ್ಯಾಂಕ್ ಇಸ್ 1.5 lakh, 2 lakh, ಐ ವಿಲ್ ಗೋ ವಿತ್ ಎಲೆಕ್ಟ್ರಿಕಲ್, ಮೆಕ್ಯಾನಿಕಲ್, ಸಿವಿಲ್, ಬಟ್ ವಿತ್ ಟಾಪ್ 15 to 20 ಕಾಲೇಜಸ್. ನನ್ನ ರ್ಯಾಂಕ್ ಏನಾದರೂ 15,000, 20,000, 25, 30 ಬಂದಿದ್ರೆ ಐ ವಿಲ್ ಗೋ ವಿತ್ ಟಾಪ್ 20, 25, 30 ಹೀಗೆ. ಸೊ ಒಂದು 50,000 ಒಳಗಡೆ ಬಂದಿದ್ರೆ ನನಗೆ ಈ ಕಾಲೇಜಸ್ ಒಂದು ಟಾಪ್ 50 ಮಾಡಬಹುದು. ಇಲ್ಲ ನನಗೆ ಇನ್ನು ಸ್ವಲ್ಪ ಜಾಸ್ತಿ ಆಯಿತು ಅಂದರೆ ಐ ವಿಲ್ ಕಾಂಪ್ರಮೈಸ್ ವಿತ್ ಕಂಪ್ಯೂಟರ್ ಸೈನ್ಸ್ ಅಂಡ್ ಅಲೈಡ್ ಕೋರ್ಸಸ್ ಇಫ್ ಐ ಆಮ್ ಇಂಟ್ರೆಸ್ಟೆಡ್ ಇನ್ ಕಂಪ್ಯೂಟರ್ ಸೈನ್ಸ್. ಸೈಬರ್ ಸೆಕ್ಯೂರಿಟಿ, IoT, ಬ್ಲಾಕ್ ಚೈನ್, ಇನ್ನು ಏನೇನೋ ಕೋರ್ಸಸ್ ಇಲ್ಲ, ಸ್ವಲ್ಪ ಕಾಂಪ್ರಮೈಸ್ ಮಾಡ್ಕೋತೀನಿ. ಯಾಕಂದರೆ ದೇ ಆರ್ ಆಲ್ಮೋಸ್ಟ್ ಸಿಮಿಲರ್ ಟು ಕಂಪ್ಯೂಟರ್ ಸೈನ್ಸ್. ಈವನ್ ಡೇಟಾ ಸೈನ್ಸು ನಾನು ಕನ್ಸಿಡರ್ ಮಾಡ್ಕೋತೀನಿ. 1.5 ಲಕ್ಷದಿಂದ 2 ಲಕ್ಷಕ್ಕೆ ಹೋದರೆ ಐ ವಿಲ್ ಟ್ರೈ ವಿತ್ ಎಲೆಕ್ಟ್ರಿಕಲ್. ಇನ್ನೂ ಕೆಳಗಡೆ ಹೋಗ್ತಾ ಇದ್ದಂಗೆ ಐ ವಿಲ್ ಗೋ ವಿತ್ ಮೆಕ್ಯಾನಿಕಲ್, ಸಿವಿಲ್, ಈ ಥರ ಹೋಗ್ತೀನಿ. ಬಟ್ ಐ ವಿಲ್ ನಾಟ್ ಕಾಂಪ್ರಮೈಸ್ ವಿತ್ ದ ಕಾಲೇಜಸ್. ಯಾಕೆಂದರೆ ಇದು ಟಾಪ್ 45 ಕಾಲೇಜಸ್ ಇದೆ. ಇದಕ್ಕಿಂತ ಕೆಳಗಡೆ ಹೋಗೋದು ನನಗೆ ಇಷ್ಟ ಇಲ್ಲ. ಯಾಕೆಂದರೆ ನನ್ನ ಫ್ಯೂಚರ್ನ ರೂಪಿಸುವಂಥ ಕಾಲೇಜ್ ಇದು. ಒಂದು ಸ್ಟೋರಿ ಹೇಳ್ಬಿಡ್ತೀನಿ, ಒಂದು ಸ್ಮಾಲ್ ಸ್ಟೋರಿ. ನೀರಿದೆ, ನಮ್ಗೆ ಕುಡಿಯೋದಕ್ಕೆ ತುಂಬ ಅವಶ್ಯಕತೆ ಇದೆ. ಅಡುಗೆ ಮನೆಯಲ್ಲಿ ಇಟ್ಟರೆ ಲೋಟ ತಗೊಂಡು RO ವಾಟ್ರು ಅಂತ ನೀರು ಕುಡಿತಾ ಇರ್ತೀವಿ, ಗ್ಲಾಸ್ ಗಟ್ಟಲೆ ಒಂದೊಂದು ಚೆಂಬು ಕುಡಿತೀವಿ. ದೇವ್ರ ಮನೆಯಲ್ಲಿದ್ದರೆ ತೀರ್ಥ ಅಂದ್ಬಿಟ್ಟು ಸ್ವಲ್ಪ ಸ್ವಲ್ಪ ತಗೋತೀವಿ, ಅದನ್ನು ತೀರ್ಥ ಅಂತೀವಿ, ನೀರು ಅನ್ನೋದಿಲ್ಲ. ಅದೇ ನೀರು ವಾಶ್ರೂಮಲ್ಲಿ ಇರುತ್ತೆ, ಸ್ನಾನ ಮಾಡ್ತಿರ್ತೀರಾ, ಬಾಯಾರಿಕೆ ಆಗುತ್ತೆ, ಕುಡಿಯೋದೇ ಇಲ್ಲ ನೀವು. ಸೇಮ್ ನೀರು, ಸೇಮ್ ಓವರ್ ಹೆಡ್ ಟ್ಯಾಂಕಿಂದ ಬರ್ತಾರೆ, ಸೇಮ್ ನೀರು. ಸ್ನಾನ ಮಾಡೋಕೆ ಉಪಯೋಗಿಸ್ತೀರಾ, ಮೈ ತೊಳೆಯೋದಕ್ಕೆ ಉಪಯೋಗಿಸ್ತೀರ ಹೊರತು ಬಾಯಾರಿಕೆ ಆದ್ರೂ ಆಚೆ ಬಂದು ನೀರು ಕುಡಿತೀರಾ. ಅಲ್ಲಿರೋ ನೀರು ಕುಡಿಯೋದಿಲ್ಲ, ಅಲ್ಲಿರೋ ನೀರು ಕುಡಿದ್ರೆ ಏನೂ ಆಗೋದಿಲ್ಲ. ಬಟ್ ಸೇಮ್ ನೀರನ್ನೇ ನಾವು ಕುಡಿಯೋಕೆ ಇಷ್ಟಪಡಲ್ಲ, ಬಿಕಾಸ್ ಆಫ್ ಇಟ್ಸ್ ಪ್ಲೇಸ್. ಅದೇ ನೀರು ನಿಮ್ಮ ಮನೆ ಮುಂದೆ ಇರೋ ಮೋರಿಯಲ್ಲಿ, ಚರಂಡಿಯಲ್ಲಿ ಹರಿತಾ ಇರುತ್ತೆ, ಮೂಗು ಮುಚ್ಕೊಂಡು ಓಡಾಡ್ತೀರಾ. ಸೇಮ್ ನೀರು, ನೀವೇ ಕಲುಷಿತ ಮಾಡಿರೋದು ನೀರು, ಮುಟ್ಟೋದೇ ಇಲ್ಲ. ಮುಟ್ಟಿದ್ರೆ ಡೆಟಾಲ್ ಹಾಕೊಂಡು ಕೈ ತೊಳ್ಕೊತೀರಾ. ಸೇಮ್ ನೀರು, ಸೇಮ್ ವಾಟರ್. ಸೊ ನೀವು ಎಲ್ಲಿದ್ದೀರಾ ಅನ್ನೋದು ಇಂಪಾರ್ಟೆಂಟು. ನಿಮ್ಮ ಪೊಸಿಷನ್ ಈಸ್ ಇಂಪಾರ್ಟೆಂಟ್. ವೇರ್ ಯು ಆರ್ ಪೊಸಿಷನ್, ನೀವು ಎಲ್ಲಿ ನಿಂತ್ಕೋತೀರಾ ಅನ್ನೋದು ಇಂಪಾರ್ಟೆಂಟು. ನೆಕ್ಸ್ಟ್ ಇಂಜಿನಿಯರಿಂಗ್ ಕಾಲೇಜ್ ಸರ್ವೆ ಮಾಡಕ್ಕೆ ಹೋದಾಗ ನೋಡಿ, ಫಸ್ಟ್ ಹೋದ ತಕ್ಷಣ ಒಬ್ಬ ಸೆಕ್ಯೂರಿಟಿ ಇರ್ತಾನೆ, ಸೇಮ್ ಮನುಷ್ಯ, 2 ಕಾಲಿದೆ, 2 ಕೈ ಇದೆ, 2 ಕಣ್ಣಿದೆ, ಯಾವುದೊಂದು ಯೂನಿಫಾರ್ಮ್ ಹಾಕೊಂಡಿರ್ತಾರೆ, ಒಂದು ಶೂ ಹಾಕೊಂಡು ನಿಂತಿರ್ತಾರೆ. ಅವ್ರು ನೋಡಿದ ತಕ್ಷಣ ಗೊತ್ತಾಗುತ್ತೆ ನಿಮಗೆ ಅವರು ಸೆಕ್ಯೂರಿಟಿ ಗಾರ್ಡ್ ಅಂತ. ಹ್ಯೂಮನ್ ಬೀಯಿಂಗ್. ಇನ್ನು ಸ್ವಲ್ಪ ಒಳಗಡೆ ಹೋಗ್ತೀರಾ, ಪ್ರಿನ್ಸಿಪಲ್ ಚೇಂಬರ್ ಒಳಗೆ ಕೂತಿರ್ತೀರಾ, ಬ್ಲೇಸರ್ ಹಾಕೊಂಡು ಕೂತಿರ್ತಾರೆ, AC ಚೇಂಬರ್ ಇರುತ್ತೆ, ನೀವು ನೋಡಿದ ತಕ್ಷಣ ಗೊತ್ತಾಗುತ್ತೆ ಓ ಇವರು ಪ್ರಿನ್ಸಿಪಲ್ ಇರಬಹುದು ಅಂತ. ಸೇಮ್ ಹ್ಯೂಮನ್ ಬೀಯಿಂಗ್, 2 ಕೈ 2 ಕಾಲು ಸೇಮ್ ಇದೆ, ಇದೇ ಥರ ಮಾತಾಡ್ತಾರೆ. ಪೊಸಿಷನ್ ಈಸ್ ಇಂಪಾರ್ಟೆಂಟ್. ನಾವು ಎಲ್ಲಿದ್ದೀವಿ ಅನ್ನೋದ್ರ ಮೇಲೆ ನಿಮ್ಮ ಯೋಗ್ಯತೆ ಆಗಲಿ ಫಿಕ್ಸ್ ಆಗುತ್ತೆ. ಸೊ ನೀವು ಯಾವ ಕಾಲೇಜಲ್ಲಿ ನಿಮ್ಮ ಭವಿಷ್ಯ ರೂಪಿಸ್ಕೋಬೇಕು, ಬಿಕಾಸ್ ದಿಸ್ ಇಸ್ ಪ್ರೊಫೆಷನಲ್ ಡಿಗ್ರಿ ಕೋರ್ಸ್. ಇದು ಯಾವುದೋ ಸ್ಕೂಲ್ ಅಲ್ಲ, ಯಾವುದೋ ಸ್ಕೂಲ್ಗೆ ಹೋದ್ರೆ 10th ಮಾರ್ಕ್ಸ್ ಕಾರ್ಡ್ ಕೊಡ್ತಾರೆ, 12th ಕೊಡ್ತಾರೆ ಅಂತ. ಪ್ರೊಫೆಷನಲ್ ಡಿಗ್ರಿ. ಯಾಕೆ ಟಾಪ್ ಕಾಲೇಜಸ್ಗೆ ಹೋಗಬೇಕು ಅಂದರೆ ನಿಮಗೆ ಒಳ್ಳೆ ಟೀಮ್ ಸಿಗುತ್ತೆ ಸ್ಟೂಡೆಂಟ್ಸ್ದು. ಆನ್ಲೈನ್ ಕೋರ್ಸಸ್ ಮಾಡೋದಕ್ಕೆ ಮೋಟಿವೇಟ್ ಆಗ್ಬೋದು ನೀವು. ಪ್ರಾಜೆಕ್ಟ್ ಒಳ್ಳೊಳ್ಳೆ ಇನ್ನೋವೇಟಿವ್ ಪ್ರಾಜೆಕ್ಟ್ಸ್ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ಹ್ಯಾಕಥಾನಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದು, ಕೋಡಿಂಗ್ ಕಾಂಪಿಟೇಷನಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದು, ಸರ್ಕ್ಯೂಟ್ ಡಿಬಗ್ಗಿಂಗ್ ಕಾಂಪಿಟೇಷನಲ್ಲಿ ಕಾಂಪೀಟ್ ಮಾಡ್ಬೋದು. ಇಫ್ ಆರ್ ಗುಡ್ ಅಟ್ ಡಾನ್ಸಿಂಗ್ ಅಂಡ್ ಸಿಂಗಿಂಗ್, ಕಲ್ಚರಲ್ ಆಕ್ಟಿವಿಟೀಸ್ ತುಂಬ ಗ್ರ್ಯಾಂಡಾಗಿ ಅರೇಂಜ್ ಮಾಡ್ತಾರೆ, ನೀವು ಶೈನ್ ಆಗ್ಬೋದು. ಸ್ಪೋರ್ಟ್ಸ್ ಅಲ್ಲಾದರೆ ಸ್ಪೋರ್ಟ್ಸ್ಗೆ ಅಡ್ವಾಂಟೇಜ್ ಇರುತ್ತೆ, ಒಳ್ಳೆ ಸ್ಪೋರ್ಟ್ಸ್ ಗ್ರೌಂಡ್ ಇರುತ್ತೆ. ಇದಕ್ಕಿಂತ ಕೆಳಗಡೆ ಕಾಲೇಜ್ಗೆ ಹೋಗ್ತಾ ಇರಿ, ನಿಮ್ಗೆ ಸ್ಪೋರ್ಟ್ಸ್ ಫೆಸಿಲಿಟೀಸ್ ಕಡಿಮೆ ಇರುತ್ತೆ, ಕಲ್ಚರಲ್ಗೆ ಎನ್ಕರೇಜ್ಮೆಂಟ್ ಕಡಿಮೆ ಇರುತ್ತೆ, ಅಕಾಡೆಮಿಕ್ಸು ಕಡಿಮೆ ಇರುತ್ತೆ. ನೀವು ನ್ಯೂಸ್ ಪೇಪರಲ್ಲಿ ಓದ್ತಾ ಇದ್ರೆ ಸ್ಪೋರ್ಟ್ಸ್ ನೋಡಿ BMS, ರಾಮಯ್ಯ, RV ಈ ಥರ ಕಾಲೇಜಸ್ಸೇ ಬರ್ತಾ ಇರುತ್ತೆ. ನೀವು ಬಾಟಮ್ ಮೋಸ್ಟ್ ಕಾಲೇಜಸ್ ಬರೋದೇ ಇಲ್ಲ. ಸೊ ಇದನ್ನು ಅರ್ಥ ಮಾಡ್ಕೊಳ್ಳಿ, ಸ್ವಲ್ಪ ಬ್ರಾಡ್ ಮೈಂಡಿಂದ ಅರ್ಥ ಮಾಡಿಕೊಂಡು ದೆನ್ ಟೇಕ್ ದ ಡಿಸಿಷನ್. ಹೋಪ್ ದಿಸ್ ವಿಡಿಯೋ ಇಸ್ ಹೆಲ್ಪ್ಫುಲ್ ಫಾರ್ ಯು. ನಿಮಗೆ ಅಂದರೆ ಹೆಲ್ಪ್ ಆಗಿದ್ರೆ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್ ಫಾರ್ ಯುವರ್ ಕೌನ್ಸಿಲಿಂಗ್.